ಮೋದಿಯನ್ನ ಭೇಟಿಯಾಗಲು ಹೊರಟಿದ್ದ ಕರಾವಳಿಯ ಶರೀಫ್ ಅಪಘಾತಕ್ಕೆ ಬಲಿಯಾಗಿದ್ದಾರೆ. ತುಂಬಾ ಖೇದಕರದ ಸಂಗತಿ. ಯಾಕಂದ್ರೆ ಶರೀಫ್ ಅವರು ಹೊರಟಿರುವಂತಹ ವಿಚಾರ ಏನಿತ್ತು ಅದು ತುಂಬಾ ಕಾಳಜಿ ಇದ್ದಂತಹ ಒಂದು ವಿಚಾರ. ಅತ್ಯಾಚಾರದ ಆರೋಪಿಗಳಿಗೆ ಶಿಕ್ಷೆ ಆಗಬೇಕಂತ ಹೇಳಿ ಕಾಲ್ನಡಿಗೆ ಜಾಥಾ ಹೊರಟಿದ್ರು ಅವರು. ಚಾರ್ಮಾಡಿಯ ಮೂಸಾ ಕುಂಜಿಯಾನೆ ಶರೀಫ್ 47ರ ಹರೆಯದ ವ್ಯಕ್ತಿ ಇವತ್ತು ಅಪಘಾತಕ್ಕೆ ಬಲಿಯಾಗಿದ್ದಾರೆ. ಮಂಗಳೂರಿನಿಂದ ದಿಲ್ಲಿಗೆ ಕಾಲ್ನಡಿಗೆ ಜಾಥಾವನ್ನ ಮಾಡ್ತಾ ಇದ್ದಂತಹ ತಂಡದಲ್ಲಿದ್ದರು ಶರೀಫ್ ಅವರು. ಈಗ ಮೃತ ಶರೀಫ್ ಅವರು ಪತ್ನಿ ಮತ್ತು 3 ಹೆಣ್ಣು ಮಕ್ಕಳನ್ನ ಅಗಲಿದ್ದಾರೆ. ಗುಜರಾತ್ನ ಸೂರತ್ನಲ್ಲಿ ಆಗಿರುವಂತಹ ಒಂದು ಅಪಘಾತ ಇದು. ಮಂಗಳೂರಿನಿಂದ ಹೊರಟವರು ದೆಹಲಿಗಂತ ಕಾಲ್ನಡಿಗೆ ಜಾಥಾದಲ್ಲಿ ಹೊರಟಿದ್ದಾರೆ. ಟ್ರಕ್ ಡಿಕ್ಕಿಯಾಗಿ ಈ ಒಂದು ದುರ್ಘಟನೆ ಸಂಭವಿಸಿದೆ. ಅದು ಕೂಡ ಏನು, ಇವರೆಲ್ಲರೂ ಕೂಡ ಓಮ್ನಿ ಕಾರ್ನಲ್ಲಿ ವಿಶ್ರಾಂತಿಯನ್ನ ಪಡಿತಾ ಇದ್ದ ಸಂದರ್ಭ ಟ್ರಕ್ ಡಿಕ್ಕಿ ಹೊಡೆದಿದೆ ಮತ್ತು ಟ್ರಕ್ ಚಾಲಕ ಪರಾರಿ ಆಗಿದ್ದಾನೆ. ಇವರ ಒಂದು ಸದುದ್ದೇಶದಿಂದ ಒಂದಷ್ಟು ಜನರ ತಂಡ ಅತ್ಯಾಚಾರದ ಆರೋಪಿಗಳಿಗೆ ಶಿಕ್ಷೆ ಆಗಬೇಕನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಒಂದು ಕಾನೂನಾತ್ಮಕ ವಿಚಾರ ಮತ್ತೊಂದು ಸದುದ್ದೇಶ, ಮೋದಿಯನ್ನ ಭೇಟಿಯಾಗಬೇಕಂತ ಹೊರಟವರು. ಸೂರತ್ನಲ್ಲಿ ಈ ಒಂದು ಘಟನೆ ಆಗಿದೆ. ಅದು ಕೂಡ ಅವರು ಟ್ರಾವೆಲ್ ಮಾಡ್ತಾ ಇದ್ದ ಸಂದರ್ಭ ಅಲ್ಲ, ಕಾಲ್ನಡಿಗೆ ಜಾಥಾ ಹೋಗ್ತಾ ಇದ್ದ ಸಂದರ್ಭ ಅಲ್ಲ. ನಡೆದು ಸುಸ್ತಾದವರು ಓಮ್ನಿ ಕಾರ್ನಲ್ಲಿ ವಿಶ್ರಾಂತಿಯನ್ನ ಪಡೆತಾ ಇದ್ದ ಸಂದರ್ಭ ವೇಗವಾಗಿ ಬಂದಂತಹ ಟ್ರಕ್, ಆ ಓಮ್ನಿ ಕಾರು ಯಾವ ರೀತಿ ನಜ್ಜುಗುಜ್ಜಾಗಿದೆ ಅಂತ ನಾವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೇವೆ. ರಕ್ತಸಿಕ್ತವಾಗಿರುವಂತಹ ದೇಹಗಳು ನೋಡ್ಲಿಕ್ಕೆ ಕೂಡ ಕಷ್ಟ ಸಾಧ್ಯ ಆಗುತ್ತೆ. ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಓಮ್ನಿಯಲ್ಲಿದ್ದವರು. 3 ಮಂದಿಗೆ ಗಂಭೀರ ಗಾಯ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಚಾರ್ಮಾಡಿಯ ಮೂಸಾ ಶರೀಫ್, ಪ್ರವೀಣ್ ಮೃತಪಟ್ಟಿರುವಂತಹ ದುರ್ದೈವಗಳಂತ ತಿಳಿದು ಬಂದಿದೆ. ಅಪಘಾತದಲ್ಲಿ ಓಮ್ನಿ ಕಾರು ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಈ ಅಪಘಾತವನ್ನ ನಡೆಸಿರುವಂತಹ ಟ್ರಕ್ಕಿನ ಚಾಲಕ ಏನಿದ್ದಾನೆ ಆತ ಪರಾರಿಯಾಗಿದ್ದಾನೆ. ಈ ಮೂಲಕ ತನ್ನ ಮನೆಯಲ್ಲಿ 3 ಜನ ಹೆಣ್ಣು ಮಕ್ಕಳಿದ್ರೂ ಕೂಡ ಇತರೆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು. ದೇಶದಲ್ಲಿ ನಡೀತಾ ಇರುವಂತಹ ಅತ್ಯಾಚಾರ ಪ್ರಕರಣಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶರೀಫ್ ಅವರು ಒಂದು ಕಾಲ್ನಡಿಗೆ ಜಾಥಾ ನಡೆಸಿ ಮೋದಿಯನ್ನ ಭೇಟಿಯಾಗಬೇಕಂತ ಏನು ಉದ್ದೇಶವನ್ನ ಹೊಂದಿದ್ರು ಅದು ಸಫಲತೆಯನ್ನ ಕಾಣಿಲ್ಲ. ಅಪಘಾತಕ್ಕೆ ಬಲಿ ಆಗಿದ್ದಾರೆ.